ನಿಮ್ ಕನ್ಕ್ಲೂಷನ್ ಸಿಕ್ಕಿದ್ಯಾ? ಸೈನ್ ಮಾಡಿದ್ರೆ ಮುಗೀತು ಸರ್ ನಂದು. ನೋಡಿ, ಸೈನ್ ಮಾಡಿದ್ರೆ ಮುಗೀತಂತ. ಇದು ಕಲಿಬೇಕು ನೀವು. ಇದು ಎಲ್ಲಾ ಕಡೆನೂ ಅಪ್ಲೈ ಆಗ್ಲಿ ಸ್ನೇಹಿತರೆ. ನಾವ್ ಸುಮ್ನೆ ಕೂಗ್ಬಿಟ್ರೆ, ನಾವ್ ಕಿರ್ಚ್ಬಿಟ್ರೆ ವರ್ಕ್ ಆಗಲ್ಲ. ರಿಯಲ್ ಲೈಫ್ ಇದು. ಇದೆಲ್ಲ ಮನೇಲಿ ಇಟ್ಕೋಬೇಕು ನಾವ್ ಅಷ್ಟೇ. ನಾನು ಅಷ್ಟೇ ಕೂಗ್ಬಿಟ್ಟೆ ಕಿರ್ಚ್ಬಿಟ್ಟೆ ವರ್ಕ್ ಆಗಲ್ಲ. ಪೇರೆಂಟ್ಸ್ ಎಲ್ಲ ಖುಷಿ ಇದಾರ ತರ ನೀವ್ ವರ್ಕ್ ಮಾಡ್ತಾ ಇದ್ದಿದ್ದು, ಅದನ್ನೇ ಕಂಟಿನ್ಯೂ ಮಾಡ್ಬೇಕು. ಇಲ್ಲಿ ಬಂದ್ ಯಾವ್ದೇ ಕಾರಣಕ್ಕೂ ಫ್ರೆಂಡ್ಶಿಪ್ ಆಗ್ಲಿ ಮತ್ತೊಂದ್ ಏನು ಬೇಡ. ಎಷ್ಟೊಂದ್ ಕಂಪನಿಗಳು ಲಾಸ್ ಆಗಿರೋದು ಫ್ಯಾಮಿಲಿ ಅಟ್ಯಾಚ್ ಆಗಿ. ನನ್ ಕಂಪನಿ, ನನ್ನ ಎಂಪ್ಲಾಯ್ ಎಲ್ಲ ಫ್ಯಾಮಿಲಿ ಅನ್ಕೊಂತಾರೆ, ಅಲ್ಲೇ ಲಾಸ್. ನಮ್ಮ ಇನ್ಸ್ಟಿಟ್ಯೂಟ್ ಕಾನ್ಸೆಪ್ಟ್ ಏನು ಅಂದ್ರೆ, ಯು ಥಿಂಕ್ ಲೈಕ್ ಸ್ಪೋರ್ಟ್ಸ್ ಮ್ಯಾನ್. ಸ್ಪೋರ್ಟ್ಸ್ ಪರ್ಸನ್ ತರ ಥಿಂಕ್ ಮಾಡ್ಬೇಕು ನೀವು. ಒಂದು ಸೋಲ್ತೀರಾ ಇಲ್ಲ ಗೆಲ್ತೀರಾ. ಸೋತ್ರೆ ಅನುಭವ, ಗೆದ್ರೆ ನೆಕ್ಸ್ಟ್ ಯಾವ ತರ ಗೆಲ್ಬೇಕು ಅದನ್ನೇ ಮೇಂಟೈನ್ ಮಾಡ್ಬೇಕು ಅನ್ನೋದು ಗೊತ್ತಾರ. ಆ ಫಾರ್ಮೆಟ್ ಅಲ್ಲಿ ನಾವು ಇನ್ಸ್ಟಿಟ್ಯೂಟ್ ನ ಮಾಡ್ತಾ ಇರೋದು. ನೆಕ್ಸ್ಟ್ ಫಾರ್ಮೆಟ್, ಯು ಥಿಂಕ್ ಲೈಕ್ ಆರ್ಮಿ. ನಮ್ ದೇಶ ಅಂತ ಬಂದ್ರೆ ನೀವ್ ಎಷ್ಟು ಹಣ ತೊಟ್ಕೊಂಡು ನಿಂತ್ಕೊಂಡಿರ್ತಾ ಹೇಳಿ, ಆ ತರ ನಿಮ್ ಲೈಫ್ ಅಲ್ಲಿ ನಾನು ಗ್ರೋ ಆಗ್ಬೇಕು ಅನ್ನೋದು ಛಲ ಇರ್ಬೇಕು. ಫ್ಯಾಮಿಲಿ ಅಂತ ಬಂದ್ರೆ ಎಲ್ಲಾನು ಗ್ರಾಂಟೆಡ್. ನಾ ಅದನ್ನ ಕ್ರಿಯೇಟೇ ಮಾಡಿಲ್ಲ. ನಾನು ಸಿಕ್ಕಾಪಟ್ಟೆ ಲಾಸ್ ಆಗಿದ್ದೀನಿ. 33 ವರ್ಷ ನನ್ನ ವಯಸ್ಸಲ್ಲಿ ನಾನು ಕಷ್ಟಪಟ್ಟಿದ್ದೀನಿ. ನೀವು ಕಷ್ಟಪಟ್ಟಿಲ್ವಾ? ನೀವು ಮೋಸ ಹೋಗಿಲ್ವಾ? ನಿಮ್ಗೆ ಲಾಸ್ ಆಗಿಲ್ವಾ? ಸ್ನೇಹಿತರೆ, ಎಲ್ಲರ ಲೈಫ್ ಅಲ್ಲೂ ಮೋಸ ಹೋಗಿರ್ತಾರೆ, ಲಾಸ್ ಆಗಿರ್ತಾರೆ. ಯಾವ್ದ್ರಲ್ಲಿ ಮೋಸ ಹೋಗಿರ್ತಾರೆ? ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ, ಫೈನಾನ್ಷಿಯಲಿ. ಇದ್ರಲ್ಲಿ ಯಾರು ಮೋಸ ಹೋಗಿಲ್ಲ ಹೇಳಿ? ಎಲ್ಲರೂ ಮೋಸ ಹೋಗಿರ್ತಾರೆ. ಅದಾಗಬಾರ್ದು ಅಂತ ತಾನೇ ನಾನು 0% ಹೈಡು 100% ಟ್ರಾನ್ಸ್ಪರೆಂಟ್ ಮಾಡಿರೋದು. ಮತ್ತೆ ನಾನು ಮೋಸ ಮಾಡಿದ್ರೆ ಮಾರ್ಕೆಟ್ ಏನ್ ಕೊಟ್ಟಂಗೆ ಉದಯ್ ಸರ್ ನಾನು?